ನಮಸ್ಕಾರ. ಈ ಗ್ರಾಮದ ಗಂಭೀರನಹಳ್ಳಿ ಗ್ರಾಮಸ್ಥರು ಮತ್ತೆ ಮಾಜಿ ಮೆಂಬರ್ ಇವರು ಎಲ್ಲರೂ ಬಂದು ಇವರು ಹಿರಿಯರು ಇವರೆಲ್ಲ ಬಂದು ಇಲ್ಲಿ ದೇವಸ್ಥಾನ ಸ್ವಲ್ಪ ಪೆಂಡಿಂಗ್ ಆಗ್ಬಿಟ್ಟಿದೆ, ದೇವಸ್ಥಾನಕ್ಕೆ ನಿಮಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದರು. ಆ ಟೈಮಲ್ಲಿ ನಾವು ಬಂದು ಇಲ್ಲಿ ಎಲ್ಲ ನೋಡಿ ಈ ಥರ ವಿಗ್ರಹಗಳೆಲ್ಲ ಬೇಕು ಅಂತ ಹೇಳಿದ್ರು. ಅದಕ್ಕೆಲ್ಲ ಕೊಟೇಶನ್ ಎಲ್ಲ ತರಿಸಿ ಅಂತ ಹೇಳಿದೆ. ಆ ಕೊಟೇಶನ್ ಪ್ರಕಾರ ಬಂದ್ಬಿಟ್ಟು ಮತ್ತೆ ಈ ವಿಗ್ರಹಗಳಿಗೆ ನಾವು ಒಬ್ಬರೇ ದುಡ್ಡು ಕೊಡಬಾರ್ದು ಅಂತ ನಮ್ಮ ಟ್ರಸ್ಟ್ ವತಿಯಿಂದ 2 ಲಕ್ಷ ಕೊಟ್ಟು, ಮತ್ತೆ ನಮ್ಮ ಬ್ರದರು ಮತ್ತೆ ನಮ್ಮ ಇವರು ಒಂದಿಬ್ಬರು 3 ಜನ ಸೇರಿ 2,01,308 ರೂಪಾಯಿ ಅವರಿಗೆ ಕೊಟ್ಟಿದ್ದೀವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿ ಬರ್ತಾ ಇದೆ. ಆದಷ್ಟು ಬೇಗ ಈ ದೇವಸ್ಥಾನ ಮುಗಿಲಿ ಅಂತ ನನ್ನ ಪ್ರಾರ್ಥನೆ. ಅದರೊಟ್ಟಿಗೆ ಇಲ್ಲೆಲ್ಲ ಖಾಲಿ ಇದೆ. ಇನ್ನೊಂದು ನನ್ನ ರಿಕ್ವೆಸ್ಟ್ ಇದೆ, ಆಯಿತಾ, ಎಲ್ಲ ಚೆನ್ನಾಗಿ ಮರ ಗಿಡ ಬೆಳೆಸಬೇಕು ಅಂತ. ಈಗ ಇನ್ನೊಂದು ತಿಂಗಳಿಗೆ ಎಲ್ಲ ಮಳೆಗಳು ಸ್ಟಾರ್ಟ್ ಆಗುತ್ತೆ. ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಈಗ ನಾವು ಆಲದ ಮರಕ್ಕೆ ಏನೂ ಇದಿಲ್ಲ, ಅಲ್ಲಿ ಕೊಂಬು ಕಟ್ ಮಾಡಿ ಆ ಕೊಂಬು ನೆಟ್ಟರೆ ಒಂದು ವರ್ಷಕ್ಕೆ ಒಂದು ಮರ ಆಗುತ್ತೆ. ಇವ್ರೂರಲ್ಲಿ 1,000 ಮರ ನೆಟ್ಟಿ ನಮಗೆ ತೋರಿಸಿದ್ರೆ, ಪ್ರಕೃತಿಗೆ ಏನಾದರೂ ನಾವು ಒಂದು ಒಳ್ಳೇದನ್ನು ಮಾಡಿದ್ರೆ ಆ ಪ್ರಕೃತಿ ನಮ್ಗೆ ವಾಪಸ್ ಕೊಡುತ್ತೆ. ಅದನ್ನು ಮಾಡಬೇಕು ಅಂತ ಈ ಗ್ರಾಮಸ್ಥರಲ್ಲಿ ನನ್ನ ಕೋರಿಕೆ. ನಮಸ್ಕಾರ. ಗಂಭೀರನಹಳ್ಳಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನರಸಿಂಹಮೂರ್ತಣ್ಣ ಹತ್ರ ಹೋದಾಗ ನಮ್ಮ ಕೈಲಾಸ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಹಿಂಗೆ ವಿಗ್ರಹಗಳು ಪೆಂಡಿಂಗ್ ಇದೆ, ವಿಗ್ರಹಗಳು ಕೊಡಿಸ್ಬೇಕು ಅಂದಾಗ ಆಯಿತು ಕೊಟೇಶನ್ ತಗೊಂಬರ್ರಿ, ನಾವು ಏನಾಯ್ತು ಅದನ್ನ ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಮಾತಿನಂತೆ ಬಂದು ಇವತ್ತು 2,01,308 ರೂಪಾಯಿ ಅವರು ಸಹಾಯ ಹಸ್ತ ನೀಡಿದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಕೋರ್ಬೇಕು.